ಮುನಿಯಪ್ಪ ಅವರು ಹೇಳ್ತಾ ಇರುವಂತಹ ರಾಜೀವ್ ಗೌಡ ಸೌಮ್ಯ ಸ್ವಭಾವ ಅಂತಿದಾರಲ್ಲ, ಅವರ ದಾದಾಗಿರಿ ಮತ್ತಷ್ಟು ಬಯಲಾಗ್ತಾ ಇದೆ. ಶಿಡ್ಲಘಟ್ಟದ ತಹಶೀಲ್ದಾರ್ಗೂ ಕೂಡ ನಿಂದನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ. ತಹಶೀಲ್ದಾರ್ ಗಗನ ಸಿಂಧುಗೆ ರಾಜೀವ್ ಗೌಡ ನಿಂದನೆ ಮಾಡಿದ್ರು. ಕೆಲ ದಿನಗಳ ಹಿಂದಷ್ಟೇ ಏಕವಚನದಲ್ಲಿ ಬೈದಿರುವಂತಹ ಆರೋಪ. ಅಮೃತ ಮತ್ತು ಸಚಿವ ಸುಧಾಕರ್ ಬಳಿ ಗಗನ ಸಿಂಧು ಅಳಲು ತೋಡ್ಕೊಂಡಿದ್ರು. ಈ ಹಿಂದೆ ನನಗೂ ನಿಂದಿಸಿದ್ರು ಅಂತ ಹೇಳಿದ್ದಾರೆ ಗಗನ ಸಿಂಧು. ಆದರೆ ಬೈದಿದ್ದ ಆಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡಿರಲಿಲ್ಲ ಗಗನ ಸಿಂಧು ಅವರು. ಈ ಹಿಂದೆಯೂ ಇದೇ ರೀತಿ ದಾದಾಗಿರಿ ಮಾಡಿದಂಥದ್ದು ಬಯಲಾಗ್ತಾ ಇದೆ. ನಾವು ಗಮನಿಸ್ತಾ ಇದ್ದೀವಿ ಈಗ ಇವರೇ ಗಗನ ಸಿಂಧು, ಇವರಿಗೂ ಕೂಡ ಏಕವಚನದಲ್ಲಿ ಬೈದಿದ್ದಾರೆ. ಕೆಲ ದಿನಗಳ ಹಿಂದಷ್ಟೇ ಆದಂತಹ ಘಟನೆ ಅದು. ತಹಶೀಲ್ದಾರ್ ಇವರು ಗಗನ ಸಿಂಧು ಅವರು, ಶಿಡ್ಲಘಟ್ಟದ ತಹಶೀಲ್ದಾರ್, ಅವರಿಗೂ ಕೂಡ ನಿಂದಿಸಿರುವಂತಹ ಆರೋಪ ಎದುರಿಸ್ತಾ ಇದ್ದಾರೆ ಈಗ ರಾಜೀವ್. ಈ ಹಿಂದೆ ಯಾವತ್ತೂ ಈ ರೀತಿ ರಾಜೀವ್ ಮಾತನಾಡಿದ್ದೆ ನಾನು ಕೇಳಿಲ್ಲ, ಬಹಳ ಸೌಮ್ಯ ಸ್ವಭಾವದವ ಅಂತ ಹೇಳಿ ರಾಜೀವ್ ಪರವಾಗಿ ಬ್ಯಾಟ್ ಬೀಸಿದ್ರು ಮುನಿಯಪ್ಪ ಅವರು. ಆದರೆ ಈ ರಾಜೀವ್ ಅವರ ಇನ್ನಷ್ಟು ದಾದಾಗಿರಿ ಬಯಲಾಗ್ತಾ ಇದೆ. ಒಬ್ಬ ಕಾಂಗ್ರೆಸ್ ಮುಖಂಡನಾಗಿ ಮಹಿಳೆಯೊಂದಿಗೆ, ಅಧಿಕಾರಿಯೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಅವಾಚ್ಯವಾದಂತಹ ಶಬ್ದಗಳ ಬಳಕೆ ಮಾಡಿರುವಂತಹ ಆರೋಪ. ಆದರೆ ಇದೇನು ಮೊದಲನೇ ಕೇಸ್ ಅಲ್ಲ. ಪೌರಾಯುಕ್ತೆ ಅಮೃತ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವಂತಹ ಪ್ರಕರಣ ಇದೆಯಲ್ಲ, ಅದೇನು ಮೊದಲನೇದಲ್ಲ. ತಹಶೀಲ್ದಾರ್ ಗಗನ ಸಿಂಧು ಅವರಿಗೂ ಕೂಡ ನಿಂದಿಸಿದ್ದಾರೆ ಎನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಆದರೆ ಅದಕ್ಕೆ ಪೂರಕವಾಗಿ ಆ ಆಡಿಯೋ ರೆಕಾರ್ಡ್ ಅನ್ನ ಇಟ್ಕೊಂಡಿರಲಿಲ್ಲ ಗಗನ ಸಿಂಧು ಅವರು. ಆದರೆ ಈ ವಿಚಾರವನ್ನು ಅವರು ಹೇಳ್ಕೊಂಡಿದ್ದಾರೆ. ಗಗನ ಸಿಂಧು ಅವರು ಅಳಲು ತೋಡ್ಕೊಂಡಿದ್ದಾರೆ ಅಮೃತ ಅವರ ಬಳಿ. ಈ ಹಿಂದೆ ನನಗೂ ಕೂಡ ನಿಂದಿಸಿದ್ರು ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ರಿಪೀಟೆಡ್ಲಿ ಈ ರೀತಿಯಾದಂತಹ ಬಿಹೇವಿಯರ್ ಕಂಡು ಬರ್ತಾ ಇದೆ ರಾಜೀವ್ ಗೌಡ ಅವರಿಂದ.